ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಮುಸ್ಲಿಂ ಶಾದಿ ಮಹಲ್ನಲ್ಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಎಸ್ಐಆರ್ ಬಗ್ಗೆ ವಿವರವಾಗಿ ತಿಳಿಸಲಾಯಿತು ಮತ್ತು ಸಂಬಂಧಪಟ್ಟ ಬಿಎಲ್ಒ ಅವರಿಗೆ ಭೇಟಿಯಾಗಿ 2025ರ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳನ್ನ 2002 ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳ ಜೊತೆ ಜೋಡಣೆ ಮಾಡಲಾಯಿತು. ಹುಣಸಗಿ ಪಟ್ಟಣದ ಮಂಜೂರಾದ ಮೌಲಾನಾ ಆಜಾದ್ ಶಾಲೆಯ ಕಟ್ಟಡ ಸ್ಥಳ ಮಂಜೂರಾಗಿದ್ದು ಕೂಡಲೇ ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭಿಸಬೇಕು ಅಂತ ಪಟ್ಟಣದ ಮುಸ್ಲಿಂ ಬಾಂಧವರು ತಿಳಿಸಿದ್ರು. ಸುರಪುರ ಶಾಸಕರಾದ ರಾಜು ವೇಣುಗೋಪಾಲ ನಾಯಕ್ರವರು ಮುಸ್ಲಿಂ ಸಮಾಜದ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಇಲ್ಲವಾದಲ್ಲಿ ಹುಣಸಗಿ ಪಟ್ಟಣದ ಎಲ್ಲಾ ಮುಸ್ಲಿಂ ಬಾಂಧವರು ನಮ್ಮ ಸಮಾಜಕ್ಕೆ ಯಾರು ಸ್ಪಂದನೆ ಮಾಡಿ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅಂತವರಿಗೆ ಯಾವುದೇ ಪಕ್ಷವನ್ನ ನೋಡದೆ ಮುಂದೆ ಬರುವ ಚುನಾವಣೆಯಲ್ಲಿ ಮತಗಳನ್ನ ಹಾಕುತ್ತೇವೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. आधार कार्ड में जो नाम है वही नाम बैंक अकाउंट में रहना, आधार कार्ड में जो नाम है वही आईडी वोटर आईडी में रहना। थोड़े लोगों का अलग रहता, थोड़े लोगों देखे हम लोग ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳುವುದರ ಸಮಸ್ತ ನಮ್ಮ ಮುಸ್ಲಿಂ ಬಾಂಧವರು ಮತ್ತು ವಕ್ಫ್ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಮತ್ತು ಸರ್ವ ಎಲ್ಲ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ನಮ್ಮ ಕೃಷಿಯಲ್ಲಿ ಈಗ ಮೌಲಾನಾ ಶಾಲೆಯ ಒಂದು ಅವಶ್ಯಕತೆ ಬಹಳ ಇದೆ. ಯಾಕಂತಂದ್ರೆ ಒಂದು ಇದರಲ್ಲಿ ಬಾಡಿಗೆ ಹಿಡಿದು ಅದ್ರ ಸ್ಕೂಲ್ ನಡೆಸ್ತಾ ಇದಾರೆ. ಈಗ ನಮ್ಗೆ ಅದು ಒಂದು ಸ್ಥಳ ಮಂಜೂರು ಮಾಡಿದ್ರು ಮೊದಲ ರಾಜ ವೆಂಕಟರಮಣ ಶಾಸಕರು ಇದ್ದಾಗ. ಆ ಸ್ಥಳ ಮಂಜೂರು ಮಾಡಿದಾಗ ಈಗ ಆಲ್ರೆಡಿ ಅದು ಡೆಮಾಲಿಷ್ ಮಾಡಂತ ಆದೇಶ ಆಗದ. ಈಗ ಮೊನ್ನೆ ಆ ಲೆಟರ್ನು ಒಯ್ದು ನಾವು ಡಿಸಿ ಕಡೆಯಿಂದ ಸಹಿ ಮಾಡಿಸಿ ಆಲ್ರೆಡಿ ಈಗ ಜಲಸಂಪನ್ಮೂಲ ಇಲಾಖೆಗೆ ಹೋಗಿದೆ. ಅಲ್ಲಿಂದ ಈಗ ಕೆಬಿಜೆನ MD ಅವ್ರಿಗೆ ಹೋಗುತ್ತಾ, ಅಲ್ಲಿಂದ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರು 38 ಲಕ್ಷ ಅಮೌಂಟ್ ಕಟ್ಟಕ್ಕೂ ತಯಾರದಾರ. ಅದಕ್ಕೋಸ್ಕರ ನಾ ದಯವಿಟ್ಟು ಶಾಸಕರಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಪರ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಆ ಶಾಲೆಯನ್ನ ನಮ್ಮ VKP ಜಾಗದಲ್ಲಿ ಕಟ್ಟಡವನ್ನು ಮಾಡಿ ಇಡೀ ನಮ್ಮ ಹುಣಸಗಿ ತಾಲೂಕಿನಲ್ಲಿ ಬರುವಂತ ಎಲ್ಲ ಸುತ್ತಮುತ್ತಲ ಹಳ್ಳಿಗಳ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತೇನೆ. ಅವರಲ್ಲಿ ಮನವಿ ಮಾಡ್ಕೊತೀವಿ ಎಲ್ಲ ಸಮಾಜದ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.